29th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಮೋಡ್ ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ಸೊ ಟೇಬಲ್ ಅವರೇ ಕೊಟ್ಟಿದ್ದಾರೆ, ಸೊ ನಾವು ಮೋಡ್ ಕಂಡಿಡ್ಬೇಕು. ಓಕೆ, ಸೊ ಮೋಡ್ ಕಂಡಿಡ್ಬೇಕಂದ್ರೆ ಫಸ್ಟ್ ನಾವ್ ಏನ್ ಕಂಡಿಡ್ಬೇಕಂದ್ರೆ ಮಾಡೆಲ್ ಕ್ಲಾಸ್ ಕಂಡಿಡ್ಬೇಕು. ಓಕೆ, ಅದನ್ನ ಯಾವ ತರ ಕಂಡಿಡ್ಬೇಕು ನೋಡ್ರಿ, ಫಸ್ಟ್ ಈ ಫ್ರೀಕ್ವೆನ್ಸಿ ಕಾಲಮ್ ಅಲ್ಲಿ ಓಕೆ, ಸೊ ನಾವು ಹೈಯೆಸ್ಟ್ ಫ್ರೀಕ್ವೆನ್ಸಿ ಸೆಲೆಕ್ಟ್ ಮಾಡ್ಬೇಕು. ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನು 12 ಇದೆ, ಸೊ ಇದನ್ನ F1 ಅಂತ ಕರಿತೀವಿ. ಓಕೆ, ಆಮೇಲೆ ಈ ಹೈಯೆಸ್ಟ್ ಫ್ರೀಕ್ವೆನ್ಸಿ ಪಕ್ಕಕ್ಕಿರೋ ಕ್ಲಾಸ್ ಇಂಟರ್ವಲ್ ಬಂದ್ಬಿಟ್ಟು ನಥಿಂಗ್ ಬಟ್ ಇದು ಮಾಡೆಲ್ ಕ್ಲಾಸ್. ಸೊ ಮಾಡೆಲ್ ಕ್ಲಾಸ್ ಏನು 30 to 40 ಅಂತ ಗೊತ್ತಾಯ್ತು. ಆಮೇಲೆ ಈ F1 ಮೇಲೆ ಇರೋದು F0, F1 ಕೆಳಗಡೆ ಇರೋದು F2. ಸೊ ಎಲ್ ಬಂದ್ಬಿಟ್ಟು ಓಕೆ, ಎಲ್ ಅಂದ್ರೇನು ಲೋವರ್ ಲಿಮಿಟ್ ಆಫ್ ಮಾಡೆಲ್ ಕ್ಲಾಸ್. ಸೊ ಮಾಡೆಲ್ ಕ್ಲಾಸ್ ನ ಲೋವರ್ ಲಿಮಿಟ್ ಏನು 30. ಸೊ ಎಲ್ ವ್ಯಾಲ್ಯೂ 30, F1 ವ್ಯಾಲ್ಯೂ 12, F0 ವ್ಯಾಲ್ಯೂ 4, F2 ವ್ಯಾಲ್ಯೂ 3. ಆಮೇಲೆ ಇನ್ನೊಂದು ಏನು ಉಳಿದಿದೆ, H ಉಳಿದಿದೆ. H ಫಾರ್ಮುಲಾ ಏನು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಅಪ್ಪರ್ ಲಿಮಿಟ್ ಇಲ್ಲಿ 40 ಮೈನಸ್ 30. ಸೊ ಏನು H ವ್ಯಾಲ್ಯೂ 10 ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ಮೋಡ್ ಫಾರ್ಮುಲಾ ಅಪ್ಲೈ ಮಾಡೋಣ. ಮೋಡ್ ಫಾರ್ಮುಲಾ ಬಂದ್ಬಿಟ್ಟು ಎಲ್ ಪ್ಲಸ್ F1 ಮೈನಸ್ F0 ಹೋಲ್ ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಈಗ ಎಲ್ ವ್ಯಾಲ್ಯೂ ಏನು 30 ಪ್ಲಸ್ F1 ವ್ಯಾಲ್ಯೂ ಏನು 12 ಮೈನಸ್ F0 ವ್ಯಾಲ್ಯೂ 4 ಡಿವೈಡೆಡ್ ಬೈ 2 ಇಂಟು F1 ವ್ಯಾಲ್ಯೂ 12, F0 ವ್ಯಾಲ್ಯೂ 4, F2 ವ್ಯಾಲ್ಯೂ ಏನಿದೆ 3 ಇದೆ, ಇಂಟು H ವ್ಯಾಲ್ಯೂ ಏನು. ಓಕೆ, ಈಗ 30 ಪ್ಲಸ್ 12 4 ಹೋದ್ರೆ 8, 2 12 24, ಎರಡು ಮೈನಸ್ ಇದೆ, ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. ಸೊ ಎಷ್ಟಾಗುತ್ತೆ -7 ಆಗುತ್ತೆ ಇಂಟು 10. ಓಕೆ, ಈಗ 30 ಪ್ಲಸ್ 8, 24 ಅಲ್ಲಿ 7 ಹೋದ್ರೆ ಏನಾಗುತ್ತೆ ನೋಡ್ರಿ, 24 ನ 7 ಹೋದ್ರೆ 17 ಆಗುತ್ತೆ. ಓಕೆ, ಇಂಟು 10. ಸೊ ಈಗ is equal to 30 plus okay 8 10 80, 80 divided by 17. ಓಕೆ, ಸೊ ಈಗ ನಮಗೆ ನೋಡ್ರಿ ಇಲ್ಲಿ 17 5 85 ಆಗುತ್ತೆ. ಸೊ ಇದನ್ನ 80 ನ 17 ಇಂದ ಡಿವೈಡ್ ಮಾಡೋಣ. ಓಕೆ, ಸೊ 17 4 68 ಆಗುತ್ತೆ. ಓಕೆ, ಎಷ್ಟು ಉಳಿಯುತ್ತೆ 12 ಉಳಿಯುತ್ತೆ. ಓಕೆ, ಆಮೇಲೆ 0.0. ಓಕೆ, 17 7 119, ಎಷ್ಟು ಉಳಿತು 1 ಉಳಿತು. 0.10 ತಗೋಬಹುದು. ಓಕೆ, 17 ಟೇಬಲ್ ಅಲ್ಲಿ 10 ಹೋಗಲ್ಲ, 10 ಆಗ್ಬಿಟ್ಟು ಮತ್ತೆ 17 0 ಸೊ ಈಗ ನಾವೇನ್ ಮಾಡ್ಬೇಕು, ಇಲ್ಲಿ ಒಂದು 0 ಬರಿಬೇಕಂದ್ರೆ ಈಗ ನೋಡ್ರಿ, ಒಂದು ಪಾಯಿಂಟಿಗೆ ಒಂದೇ 0 ತಗೊಳಕ್ ಬರುತ್ತೆ. ಇನ್ನೊಂದು 0 ಬೇಕಂದ್ರೆ ಇಲ್ಲಿ 0 ಹಾಕಿ 0 ತಗೋಬೇಕು. ಓಕೆ, ಈಗ ಮತ್ತೆ 17 5 85, ಎಷ್ಟು ಉಳಿತು 15 ಉಳಿತು. ಈಗ ನೀವು ನೋಡಿದ್ರೆ ಪಾಯಿಂಟ್ ಆದ್ಮೇಲೆ 3 ನಂಬರ್ ವರೆಗೆ ಮಾಡ್ರಿ. ಥರ್ಡ್ ನಂಬರ್ ನೋಡ್ರಿ, ಡೆಸಿಮಲ್ ಆದ್ಮೇಲೆ, ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಥರ್ಡ್ ಆದ್ಮೇಲೆ ನೋಡ್ರಿ, ಥರ್ಡ್ 5 ಕಿಂತ ಜಾಸ್ತಿ ಇದ್ರೆ ಇದಕ್ಕೊಂದು ಆಡ್ ಮಾಡ್ಬೇಕು. ಸೊ ಇದೇನಾಗುತ್ತೆ, ರೌಂಡ್ ಫಿಗರ್ ಮಾಡಿದ್ರೆ 4.71 ಆಗುತ್ತೆ. 30 ಪ್ಲಸ್ 4.71 ನಥಿಂಗ್ ಬಟ್ 34.71 ಆಗುತ್ತೆ. ಇದು ಬಂದ್ಬಿಟ್ಟು ಇದ್ರದ್ದು ಮೋಡ್. ಓಕೆ, ಕ್ಲಾಸ್ 10th ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಹೇಳ್ಕೊಡ್ತೀವಿ. ಓಕೆ, ಈಚ್ ಅಂಡ್ ಎವ್ರಿ ಲೆಸನ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅದನ್ನ ರಿವೈಸ್ ಮಾಡ್ತೀವಿ. ಆಮೇಲೆ ಅದರಲ್ಲಿ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಈಚ್ ಅಂಡ್ ಎವ್ರಿ ಲೆಸನ್ ಮಾಡುತ್ತೆ. ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಏನು ಆ ವಾಟ್ಸಪ್ ಅಲ್ಲಿ ಕಳ್ಸುತ್ತೆ. ಸೊ ಅದಕ್ಕೋಸ್ಕರ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಆ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಈ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ಈ ನಂಬರಿಗೆ ಮಾತ್ರ ನೀವು ವಾಟ್ಸಪ್ ಮಾಡಿ. ಓಕೆ, ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಪೇಪರ್ದು ಸೆಟ್ 2ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ.
ಅದನ್ನ ನೀವು ರೆಫರ್ ಮಾಡಿ.